ಆಚಾರ್ಯರೇ ನಮಸ್ಕಾರ. ನನ್ನ ಹೆಸರು ಅನುಷ್ಕಾ. ನಾನು ಪ್ರಯಾಜ್ರಾಗೋಳು. ಕುಂಭ ಇಲ್ಲೇ ಎಸ್ ಸರ್. ಹಾಗಾದ್ರೆ ಈ ಸಲ ಮಹಾಕುಂಭ ನಡೀತಾ ಇದೆ. ಹೆಚ್ಚಿನ ಸಿದ್ಧತೆಗಳು ನಡೀತಿವೆ. ಆದ್ರಿಂದ ನಾವೀ ಬಾರಿ ಜನರಿಗೆ ಸರಿಯಾದ ಧರ್ಮವನ್ನ ತಿಳಿಸಲು ನಿರ್ಧರಿಸಿದ್ದೇವೆ. ಮಹಾಕುಂಭದ ನಿಜವಾದ ಅರ್ಥ ತಿಳಿಸ್ತೇವೆ. ಆದ್ರಿಂದ ನಾನು ನಿಮ್ ಬಗ್ಗೆ ಯೂಟ್ಯೂಬ್ನಲ್ಲಿ ಹುಡುಕ್ದೆ, ಆದ್ರೆ ನನಗೆ ಒಳ್ಳೆ ವಿಡಿಯೋ ಸಿಗ್ಲಿಲ್ಲ. ನಾನು ನಿಮ್ಮ ಲೇಖನವನ್ನ ಓದ್ದೆ. ಆದ್ರಿಂದ ಇದು ನನ್ನ ಪ್ರಯಾಗ್ರಾಜ್ ತಂಡದ ಪರವಾಗಿ ಸರ್, ನೀವು ಒಮ್ಮೆ ಇದರ ಅರ್ಥವನ್ನ ವೇದಾಂತಿಕ ರೂಪದಲ್ಲಿ ಇನ್ನೂ ಚೆನ್ನಾಗಿ ಹೇಳ್ಬೋದಾ? ಇದರಿಂದ ಜನರಿಗೆ ಇನ್ನೂ ಚೆನ್ನಾಗಿ ಇದ್ರ ಬಗ್ಗೆ ಎಲ್ರಿಗೂ ಹೇಳ್ಬಹುದು, ಅರ್ಥ ಮಾಡಿಸಬಹುದು, ಹೇಳ್ಬೋದು. ಪುರಾಣದಲ್ಲಿ 2-3 ಜಾಗಗಳಲ್ಲಿ ಬರುತ್ತೆ ಕುಂಭದ ಬಗ್ಗೆ. ಹಾಗಾಗಿ ಕಥೆಗಳು 2-3 ಥರ ಇದ್ದಾವೆ. ಆದರೆ ಎಲ್ಲ ಕಥೆಗಳಲ್ಲೂ ಒಂದು ಸಾಮಾನ್ಯ ವಿಷಯ ಅಂದರೆ 4 ಕಡೆ ಅಮೃತಧನಿ ಬಿದ್ದಿದ್ದು. ಈಗ ಜನಪ್ರಿಯ ಕಥೆ ಏನಿದೆ ಅದನ್ನು ತಗೊಳ್ಳೋಣ. ಅತ್ಯಂತ ಜನಪ್ರಿಯ ಕಥೆ ಯಾವುದು ಅಂತಂದ್ರೆ ದೇವತೆಗಳಿದ್ರು, ದಾನವರಿದ್ರು. ಆದರೆ ಇಬ್ರು ಮಧ್ಯೆ ಎಷ್ಟೇ ಕೂಡ ದ್ವೇಷ ಇದ್ರು, ವೈಷಮ್ಯ ಇದ್ರು, ಅದನ್ನ ದಾಟಿ ಒಂದು ವಿಶೇಷ ಕಾರಣ ಇತ್ತು. ಹೇಗಾದ್ರೂ ಮರಣನ ತಪ್ಪಿಸೋದು, ಹೇಗಾದ್ರೂ ಮರಣನ ತಪ್ಪಿಸೋದು. ಈ ದೇವತೆ ಮತ್ತು ದಾನವರು ಯಾರು? ಇಬ್ರೂ ಕೂಡ ಅಹಂಕಾರದ ರೂಪಗಳು. ದೇವತೆನೂ ಅಹಂಕಾರ, ದಾನವರು ಅಹಂಕಾರ. ಅಹಂಕಾರ ಸಾಯೋದನ್ನ ತಪ್ಸೋಕ್ ಬಯಸುತ್ತೆ. ಸತ್ತವನ ಜೀವಕ್ಕೆ ಅಪಾಯನಾ? ಈಗ ಇದರಲ್ಲಿ ವ್ಯತ್ಯಾಸ ಇಷ್ಟೇ. ನೀವು ದೇವತೆಗಳಿಗೆ ಹೇಳ್ಬೋದು ಅವರಿಗಿರೋದು ಆತ್ಮಮುಖಿ ಅಹಂಕಾರ. ಇದೆಲ್ಲ ಸತ್ಯಕ್ಕೆ ದೂರ ಅಂತ ಅನ್ಸುತ್ತೆ. ಆದ್ರೆ ಮುಖ ಸತ್ಯದ ಕಡೆ ಇರುತ್ತೆ. ಕನಿಷ್ಠ ಪಕ್ಷ ಅದನ್ನ ಹೊಡೆದಾಗ ಅದು ಓಡ್ ಹೋಗುತ್ತೆ. ಆಮೇಲೆ ಅವ್ರು ಹೇಳ್ತಾರವಾಗ ಎಲ್ಲಾ ದೇವತೆಗಳು ಓಡ್ ಹೋಗಿ ಮಹಾದೇವನ ಹತ್ರ ಶರಣಾದ್ರು. ಈಗ ಕನಿಷ್ಠ ಪಕ್ಷ ಯಾವಾಗ ಹೊಡ್ತಾ ತಿನ್ನುತ್ತೋ ಆವಾಗ ಸ್ವಲ್ಪ ಬುದ್ಧಿ ಬರುತ್ತೆ. ಅದರ ಮುಖ ಸತ್ಯದ ಕಡೆ ಇದ್ರೂ ಆದರೆ ಅದು ಸ್ವತಃ ಸತ್ಯವಲ್ಲ, ಸತ್ಯದಿಂದ ದೂರನೇ ಇರುತ್ತೆ. ದೇವತೆಗಳಲ್ಲಿ ಎಷ್ಟೊಂದು ರೀತಿಯ ಈ ದುರ್ಗುಣಗಳು ಏನಿದಾವೆ ಅಂತಲೂ ನೀವು ನೋಡ್ತೀರಿ. ಮೋಸ ಕಪಟ ದೇವತೆಗಳೂ ಮಾಡ್ತಾರೆ, ಭಯ ದೇವತೆಗಳಲ್ಲೂ ಇರುತ್ತೆ, ಮೋಹ ದೇವತೆಗಳಲ್ಲೂ ಇರುತ್ತೆ, ಕಳ್ತನ ಕೂಡ ಮಾಡ್ತಾರೆ ಈ ದೇವತೆಗಳು. ವಾಸನೆಗೆ ಸಂಬಂಧಪಟ್ಟಂತೆ ಕೂಡ ಇವರ ದೊಡ್ಡ ಕಥೆಗಳಿದಾವೆ. ಇವೆಲ್ಲ ದೇವತೆಗಳಲ್ಲೂ ಇರುತ್ತೆ. ಮತ್ತೆ ದಾನವನಲ್ಲೂ ಅಹಂಕಾರ ಇರುತ್ತೆ. ಆದರೆ ದಾನವನನ್ನ ನೀವು ಹೇಳ್ಬೋದು ಅದು ಮಾಯಾಮುಖಿ ಅಹಂಕಾರ ಅಂತ, ಅಥವಾ ಅಸತ್ಮುತಿ ಅಹಂಕಾರ. ಆದ್ರಿಂದ ದಾನವರನ್ನ ಸೋಲಿಸಿದಾಗ ಅವರು ನೇರವಾಗಿ ಮಹಾವಿಷ್ಣುವಿನ ಬಳಿಗೆ ಹೋಗ್ತಾರೆ ಅಥವಾ ಮಹಾದೇವನ ಬಳಿಗೆ ಹೋಗ್ತಾರೆ. ಈ ರೀತಿಯೆಲ್ಲ ನಾವು ಹೆಚ್ಚಾಗಿ ಓದೋದಿಲ್ಲ. ಈ ಥರ ಆಗಲ್ಲ. ಅವರ ಗುರು ಕೂಡ ಬೇರೆನೆ. ದಾನವರ ಗುರುವಿನ ಹೆಸರೇನು? ಶುಕ್ರಾಚಾರ್ಯ. ಅವರ ಗುರು ಕೂಡ ಬೇರೆನೆ, ಅಸುರಾಚಾರ್ಯ, ಶುಕ್ರಾಚಾರ್ಯ. ಒಳ್ಳೆ ಹೆಸರು ಸಿಕ್ಕಿದೆ ಅಲ್ವಾ? ಉಪಯೋಗಿಸ್ತೀನಿ ಇದನ್ನ. ಆ ಹೆಸರಿಂದ ನನ್ನ ಬಗ್ಗೆ ಅಲ್ಲ, ನಿಮ್ಮ ಬಗ್ಗೆ ಗೊತ್ತಾಗುತ್ತೆ. ಆದ್ರಿಂದ ಅವರ ಮಧ್ಯದಲ್ಲಿ ಹೋರಾಟಗಳು ನಡೀತಿದ್ರು. ಒಂದು ವಿಷಯದಲ್ಲಿ ಅವರು ಒಪ್ಪಂದ ಮಾಡ್ಕೋತಾರೆ. ಹೇಳ್ತಾರೆ ಕೋಆಪರೇಷನ್ ಮಾಡ್ಕೊಳ್ಳೋಣ, ಸಹಕರಿಸೋಣ. ಏನ್ ವಿಷಯ? ಹೇಗಾದ್ರೂ ಮಾಡಿ ಅಮರರಾಗೋದು. ಇವರು ಅಮರರಾಗೋದಕ್ಕೆ ಹೋಗ್ತಾರೆ. ಮತ್ತೆ ವಿಷ್ಣು ಇವರಿಗೆ ಹೇಳ್ತಾರೆ, ಇಲ್ಲಿ ಪೂರ್ತಿ ಸಾಗರದಲ್ಲಿ, ಸಮುದ್ರದಲ್ಲಿ, ಇದ್ರ ಕೆಳಗಡೆ ಎಲ್ಲೋ. ಇದ್ರ ಅರ್ಥ ಏನು? ಭೂಮಿ ಚಿಕ್ಕದಾಗಿದೆ, ಮತ್ತೆ ಈ ನೀರಿನ ಪ್ರದೇಶ ಏನಿದೆ ಅದು ದೊಡ್ಡದಾಗಿದೆ. ದೇವತೆಗಳು ದಾನವರು ಇಬ್ರೂ ಕೂಡ ಪೃಥ್ವಿ ಅಂದ್ರೆ ಈ ಭೂಮಿನ ಪೂರ್ತಿಯಾಗಿ ಭೋಗಿಸಿದ್ರು. ಅದಾದ್ಮೇಲೂ ಅವರಲ್ಲಿ ಲೋಭ ಇನ್ನೂ ಹೆಚ್ಚಾಗಿತ್ತು, ಮರಣದ ಭಯ ಕೂಡ ಹೆಚ್ಚಾಗಿತ್ತು. ಹಾಗಾಗಿ ಈ ಒಂದು ದೊಡ್ಡ ಕ್ಷೇತ್ರ ಇತ್ತಲ್ಲ, ಅದು
ಹೊರಗಿಂದಲ್ಲ ದೇವತೆಗಳು ದಾನವರು ಭೋಗಿಸಿದ್ದು, ಅದು ಒಳಗಿಂದೇ ಆಗಿತ್ತು. ಹಾಗಾಗಿ ಈ ಸಮುದ್ರ ಮಂಥನ ಅದನ್ನ ಶುರು ಮಾಡ್ತಿದ್ರಲ್ಲ, ಅದು ಒಳಗಿನ ಸಮುದ್ರವಾಗಿದೆ. ಅದೇ ಭವಸಾಗರ. ಅಂದರೆ ಈ ದೇವತೆಗಳು ಮತ್ತು ದಾನವರು ಈ ಲೋಕದಿಂದ ಪಡೆಯಬಹುದಾಗಿದ್ದಂತಹ ಎಲ್ಲವನ್ನೂ, ಹಣ, ಶಕ್ತಿ, ಸ್ಥಾನ, ಮಾನ, ಪ್ರತಿಷ್ಠೆ, ಸ್ತ್ರೀ, ಪುರುಷ ಎಲ್ಲವನ್ನ ವಶಪಡಿಸ್ಕೊಂಡಿದ್ದೀರಿ. ಆದರೆ ಅದರಿಂದ ನಿಮಗೆ ಸಂತೋಷ ಅಂತೂ ಇನ್ನೂ ಸಿಕ್ಕಿಲ್ಲ. ಆದ್ರಿಂದ ಈಗ ಭಗವಂತ ಅವ್ರಿಗೆ ಹೇಳ್ತಾನೆ, ಇಬ್ರು ಸೇರ್ಕೊಂಡು ನಿಮ್ಮ ಆತ್ಮಮಂಥನ ಶುರು ಮಾಡಿ. ಹಾಗಾಗಿ ಈ ಸಮುದ್ರ ಮಂಥನ ವಾಸ್ತವವಾಗಿ ಆತ್ಮಮಂಥನವಾಗಿದೆ. ಮತ್ತೆ ಈ ಆತ್ಮಮಂಥನ ಬಾಹ್ಯ ಹುಡುಕಾಟಕ್ಕಿಂತ ಹೆಚ್ಚು ಕಷ್ಟಕರವಾಗಿದೆ. ಹೇಗೆ ಅಂದರೆ, ಭೂಮಿ ಮೇಲೆ ಇರೋದು 30% ಅಷ್ಟೇ ಭೂಮಿ, ಮತ್ತೆ 70%, ಮತ್ತೆ ಎವರೆಸ್ಟ್ನ ಎತ್ತರ ಇರೋದು 9 ಕಿಲೋಮೀಟರ್. ಆದರೆ ಸಮುದ್ರದ ಒಂದು ಬಿಂದುವಿನ ಆಳ ಎಷ್ಟು? 11 ಕಿಲೋಮೀಟರ್. ಭೂಮಿಯ ಪ್ರತಿಯೊಂದು ಪ್ರದೇಶವನ್ನ, ಪ್ರತಿಯೊಂದು ಬಿಂದುವನ್ನ ನಾವು ಈಗ ಗುರುತಿಸಿದ್ದೀವಿ. ಭೂವಿಜ್ಞಾನದಿಂದ, ಸ್ಯಾಟಲೈಟ್ಗಳಿಂದ ನಕ್ಷೆಯಲ್ಲಿ ಗುರುತಿಸಿದ್ದೀವಿ. ಆದರೆ ನಿಮಗೆ ಗೊತ್ತಿದೆಯಾ, ನಮಗೆ ಇನ್ನೂ ಕೂಡ ತಿಳಿದಿಲ್ಲ. ನಮ್ಮ ಈ ಒಂದು ಓಷನ್ ಬೆಡ್ ಮ್ಯಾಪಿಂಗ್ ಇದೆಯಲ್ಲ, ಅದು ಇನ್ನೂ ಕೂಡ ಪೂರ್ತಿಯಾಗಿಲ್ಲ. ನಮಗೆ ಗೊತ್ತಿಲ್ಲ. ಸಮುದ್ರದ ಪೂರ್ತಿ ನಕ್ಷೆ ನಮಗೆ ಗೊತ್ತೇ ಇಲ್ಲ. MS-370 ನೆನಪಿದೆಯಾ ಏನಂತ? ಮಲೇಷಿಯನ್ ಏರ್ಲೈನ್ಸ್. ಅದು ಹಾರಿದ್ದು ಮಲೇಷಿಯಾಯಿಂದ, ಮತ್ತೆ ಅವತ್ತು ಕಾಣೆಯಾಗಿದ್ದು ಇನ್ನೂ ಕೂಡ ಸಿಕ್ಕಿಲ್ಲ. ಈಗ 8-10 ವರ್ಷ ಆಗ್ತಾ ಬಂತು. ಭೂಮಿ ಮೇಲ್ಗಡೆ ಏನಾದರೂ ಬಿದ್ದಿದ್ರೆ ಖಂಡಿತ ಸಿಕ್ತಿತ್ತು. ಸಮುದ್ರದಲ್ಲಿ ಬಿದ್ದಿರೋದ್ರಿಂದ ನಮಗೆ ಇವತ್ತಿಗೂ ಕೂಡ ಸಮುದ್ರದ ಪೂರ್ತಿ ನಕ್ಷೆ ಕೂಡ ಇಲ್ಲ. ನಾವು ಚಂದ್ರನ ಮೇಲೆ ಕಾಲಿಟ್ವಿ, ಮಂಗಳಕ್ಕೆ ಹೋಗಿ ಬಂದ್ವಿ, ಆದರೆ ನಮ್ಮ ಹತ್ರ ಸಮುದ್ರದ ಪೂರ್ತಿ ಮಾಹಿತಿ ಇಲ್ಲ. ನಮಗೆ ಗೊತ್ತಿಲ್ಲದೆ ಇರೋದು ಏನಿದೆಯೋ ಅದನ್ನ ಸಮುದ್ರ ಅಂತಾರೆ. ಉದ್ದೇಶ ಇಷ್ಟೇ, ದೇವತೆಗಳೇ, ದಾನವರೇ, ನೀವು ಇಡೀ ಪ್ರಪಂಚನ ನೋಡಿದಿರಿ, ಪ್ರಪಂಚನ ಆಳಿದಿರಿ, ಆದರೆ ನಿಮ್ಮ ಬಗ್ಗೆ ನಿಮಗೆ ಗೊತ್ತಿಲ್ಲ. ಈ ಒಳಗಡೆ ವಿಷಯ ನಿಮಗಿನ್ನೂ ಗೊತ್ತಿಲ್ಲ. ಅಮೃತ್ ಇಲ್ಲೇ ಸಿಗುತ್ತೆ, ಮಂಥನ ಶುರು ಮಾಡಿ. ಅರ್ಥ ಆಗ್ತಿದ್ಯಾ? ಸಮುದ್ರ ಏನನ್ನ ಸೂಚಿಸುತ್ತೆ? ಮನಸ್ಸನ್ನ, ಅಹಂಕಾರದ ಸಂಪೂರ್ಣ ಪ್ರದೇಶನ. ಅದು ತುಂಬಾ ಚಿಕ್ಕದಾಗಿ ಕಾಣುತ್ತೆ. ಪ್ರಪಂಚ ಇಷ್ಟೊಂದು ದೊಡ್ಡದಾಗಿದೆ. ಮತ್ತೆ ಯೋಚನೆ ಮಾಡಿದ್ರೆ ಅನ್ಸುತ್ತೆ, ಇದು ಇಷ್ಟೊಂದು ಚಿಕ್ಕದಾಗಿದೆ, ಪ್ರಪಂಚ ಇಷ್ಟು ದೊಡ್ಡದಾಗಿದೆ. ಇಲ್ಲ, ಇದು ಪ್ರಪಂಚಕ್ಕಿಂತ ತುಂಬಾ ದೊಡ್ಡದಾಗಿದೆ. ಇಡೀ ಲೋಕನ ಹುಡ್ಕೋದು ತುಂಬಾ ಸುಲಭ, ಇದನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಇದಿಲ್ಲದೆ ನೀವು ಇಡೀ ಲೋಕನ ಹುಡುಕಿದ್ರೂ ನಿಮಗೆ ಅಮರತ್ವ ಸಿಗೋದಿಲ್ಲ. ಅಮರತ್ವ ಸಿಗೋದು ಇದರ ಮಂಥನ ಮಾಡಿದಾಗ. ಇದರ ಮಂಥನ ಮಾಡೋದು ಕಷ್ಟ. ಸಮುದ್ರ ಮಂಥನದ ಆಶಯ ಇಷ್ಟೇ. ಇದನ್ನ ಹೇಳ್ತಿರೋದು ಅರ್ಥ ಆಗ್ತಿದ್ಯಾ? ಈಗ ಈ ಕೆಲಸ ನಾವಿಬ್ರು ಮುಂಚೆ ಮಾಡೇ ಇರಲಿಲ್ಲ. ಇಲ್ಲಾಂದ್ರೆ ಎಷ್ಟೆಷ್ಟು ರೀತಿಲಿ ಜನ ಹೇಳ್ತಾರೆ, ಅದಿದೆ ಇದಿದೆ, ಇವರೆಲ್ಲರೂ ಯಾವಾಗಲೂ ದೇವತೆಗಳು ಗೆಲ್ತಿದ್ರು, ದಾನವರು ಗೆಲ್ತಿದ್ರು ಅಂತಿದ್ರು. ಅವ್ರಿಗೆ ಬೇರೆ ಕೆಲಸ ಏನಿತ್ತು? ಒಂದಾದ್ಮೇಲೊಂದು ಈ ಥರ 1000 ಕತೆಗಳು. ಅಲ್ಲೊಬ್ಬ ದಾನವ, ಅವನು ಅದನ್ನ ಮಾಡ್ದ, ಇದನ್ನ ಮಾಡ್ದ. ಅವರು ಎಲ್ಲದನ್ನು ಈ ದೃಶ್ಯ ಜಗತ್ತಿನಲ್ಲಿ ಮಾಡ್ಬೋದಾಗಿದ್ದನ್ನ ಮಾಡಿದ್ರು. ಅವ್ರು ಇದನ್ನೆಲ್ಲ ಭೋಗಿಸಿದ್ರು. ಮತ್ತೆ ಭೋಗಿಸಿ ಆದ್ಮೇಲೂ ಹೇಗಿದ್ರು? ನಡುಕ್ತಿದ್ರು, ಹೆದರ್ತಿದ್ರು. ಅದಕ್ಕೆ ಅವರಿಗೆ ಆತ್ಮಮಂಥನ ಶುರು ಮಾಡಿ ಅಂದ್ರು. ಈಗ ಈ ಆತ್ಮಮಂಥನದಲ್ಲಿ ಮುಂದೆ ಏನೇನಾಗುತ್ತೋ ಅದೆಲ್ಲ ಒಳಗಡೆಯ ಘಟನೆಗಳ ಪ್ರತೀಕ. ಅದರಿಂದ ಮಂದರಾಚಲ ಪರ್ವತ ಅದನ್ನ ಏನ್ ಮಾಡಿದ್ರು? ಮಂಥನ. ಮತ್ತೆ ಹಾವುಗಳ ರಾಜ ವಾಸುಕಿ ಅವ್ರನ್ನ ಏನ್ ಮಾಡಿದ್ರು? ಹಗ್ಗ ಮತ್ತೆ ಸಮುದ್ರದಲ್ಲೇ ಹಾಕಿ ಅದನ್ನ ತಿರುಗಿಸಿದ್ರೆ ಏನಾದ್ರೂ ಸಿಗುತ್ತೆ. ಈಗ ಇದನ್ನ ಸಾಮಾನ್ಯ ಘಟನೆ ಹತ್ರ ತಗೋಬಾರ್ದು. ಬೆಟ್ಟನ ಹಾಕಿದ್ರು, ಮತ್ತೆ ತುಂಬಾ ದೊಡ್ಡ ಹಾವಿತ್ತು, ಅದ್ರ ತಲೆನ ದಾನವರು, ಬಾಲನ ದೇವತೆಗಳು ಹಿಡ್ದಿದ್ರು, ಎಳಿತಾ ಇದ್ರು, ಮತ್ತೆ ಆ ಕಡೆ ಈ ಕಡೆ ಎಳಿತಾ ಇದ್ರು, ಮಂಥನ ಆಗ್ತಾ ಇತ್ತು. ಅರ್ಥ ಮಾಡ್ಕೊಳ್ಳಿ, ನಮ್ಮ ಒಳಗಡೆ ಹೋಗಿ ಅಲ್ಲಿ ಏನಿದೆ ಅಂತ ನೋಡೋದು ಬಹಳ ಕಷ್ಟಕರವಾದಂತ ಕೆಲಸ. ಒಂದು ದೊಡ್ಡ ಬೆಟ್ಟ ಬೇಕು, ಮತ್ತೆ ಒಂದು ದೊಡ್ಡ ಹಾವು ಬೇಕು, ಅಂದ್ರೆ ಹಗ್ಗ ಬೇಕು. ಇದು ತುಂಬಾ ಕಷ್ಟದ ಕೆಲಸ. ಒಳಗೆ ಹೋಗೋದು ಅದು ತುಂಬಾ. ಹೊರಗಡೆ ಯಾರು ಬೇಕಾದ್ರೂ ಓಡಾಡ್ತಾ ಇರ್ತಾರೆ ಅಲ್ಲಿ ಇಲ್ಲಿ. ಒಳಗಡೆ ಏನಾಗ್ತಿದೆ ಅಂತ ನೋಡೋದು, ಆತ್ಮಾವಲೋಕನ, ಅದು ತುಂಬಾ ಕಷ್ಟ. ಈಗ ಇವರೆಲ್ಲ ಶುರು ಮಾಡ್ಬಿಟ್ರು ಅದನ್ನ. ಮತ್ತೆ ಹೇಳ್ತಾರೆ ಹಗ್ಗದಲ್ಲಿ ಜಾರಿ ಬಿದ್ರು ಅಂತ. ಪರ್ವತ, ಭಗವಂತ ವಿಷ್ಣು ಕೆಳಗಡೆ ಆಮೆಯಾಗಿದ್ದಾರೆ, ಇದು ಜಾರಿದ್ರೆ ನಾನು ಕೆಳಗಡೆಯಿಂದ ತಡಿತೀನಿ ಅಂತ.
ಅರ್ಥ ಮಾಡ್ಕೊಳ್ಳಿ, ಅತ್ಯಂತ ದೊಡ್ಡ ಶಕ್ತಿ. ಅದರ ಸಹಾಯ ತಗೊಂಡ್ಮೇಲೆ ನಮ್ಮ ಆಂತರಿಕ ಪ್ರಕ್ರಿಯೆ ಪೂರ್ತಿಯಾಗುತ್ತೆ. ಯಾರು ತಾನು ಆಮೆ ರೂಪದಲ್ಲಿ ಕೂತಿದಾರೋ, ಪರ್ವತನ ತನ್ನ ಬೆನ್ನ ಮೇಲೆ ಹೊತ್ಕೊಂಡು, ಅದರ ಅರ್ಥ ಏನು? ಅದು ಅತ್ಯುನ್ನತವಾದುದು. ಅದರ ನಂಬಿಕೆ ಇಲ್ದಿದ್ರೆ, ಅದ್ರ ಮೇಲೆ ನಂಬಿಕೆ ಸಮರ್ಪಣೆ ಇಲ್ಲ ಅಂತಂದ್ರೆ ಅವಾಗ ಆತ್ಮಾವಲೋಕನ, ಆತ್ಮ ಸಮರ್ಪಣೆ ಆಗೋದಿಲ್ಲ. ಸರಳವಾಗಿ ವೇದಾಂತದ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಸತ್ಯದ ಬಗ್ಗೆ ಪ್ರೀತಿ ಇರಬೇಕು. ಮತ್ತೆ ಉಪನಿಷತ್ತಿನ ದೃಷ್ಟಿಯಿಂದ ಸತ್ಯವನ್ನು ಬಿಟ್ಟು ಬೇರೆ ಯಾವುದನ್ನೂ ಪ್ರೀತಿಸಬಾರದು. ಆಗ ನಾವು ಬೇರೆ ಎಲ್ಲ ಆಸರೆಗಳನ್ನು ತ್ಯಾಗ ಮಾಡಿದಾಗ ಆಗ ಆ ಸತ್ಯವೇ ನಮಗೆ ಆಸರೆಯಾಗಿ ಬರುತ್ತೆ. ಅದರಿಂದ ನಾವು ಅಮೃತನ ಪಡಿಬಹುದು. ಆದರೆ ಬೇರೆ ಬೇರೆ ಆಸರೆಗಳನ್ನು ಹಿಡಿದಿರುವವರಿಗೆ, ಅವರಿಗೆ ಆ ಆಸರೆನೇ ಮೃತ್ಯು. ಅವರಿಗೆ ಅಮೃತ ಹೇಗೆ ಸಿಗುತ್ತೆ? ಯಾರಿಗೆ ಅಮೃತ ಬೇಕೋ ಅವರು ಮೊದಲು ಆಸರೆನ ಬಿಡಬೇಕು. ಯಾಕೆಂದ್ರೆ ಈ ಆಸರೆನೇ ಮೃತ್ಯು ಆಗಿದೆ. ನೀವು ಹಿಡ್ಕೊಂಡಿದ್ದೀರಲ್ಲ, ಅದೇ ಮರಣ ಧರ್ಮ. ಅದ್ರ ಮೇಲೆ ನೀವು ಹೇಗೆ ಭರವಸೆ ಇಡ್ತೀರಾ? ಈಗ ಅವರು ಅಲ್ಲಿ ಮಂಥನ ಶುರು ಮಾಡಿದ್ರು ಜೋರಾಗಿ. ಆರಂಭದಲ್ಲೇ ಕಷ್ಟ ಬಂತು. ಏನ್ ಕಷ್ಟ ಬಂತು? ಏನ್ ಹೊರಗೆ ಬಂತು? ನೀವು ಈಗ ನಿಮ್ಮ ಆಂತರಿಕ ಪ್ರಕ್ರಿಯೆಯನ್ನ ಶುರು ಮಾಡಿದ್ರೆ ಅವಾಗ ಎಲ್ಲದಕ್ಕಿಂತ ದೊಡ್ಡ ಸಮಸ್ಯೆ ನಿಮಗೆ ಆರಂಭದಲ್ಲೇ ಶುರು ಆಗುತ್ತೆ. ಎಲ್ಲಕ್ಕಿಂತ ಮೊದಲು ಏನು ಹೊರಗೆ ಬಂತು? ಹಲಾಹಲ ಹಾಲಾಹಲ ಹೊರಗೆ ಬಂತು. ಮತ್ತೆ ಅದೆಷ್ಟು ಬಿಸಿಯಾಗಿತ್ತು, ಕುದೀತಾ ಇತ್ತು ಅಂದ್ರೆ ಅದರಿಂದ ಹೊರಗಡೆ ಹೊಗೆ, ಅನಿಲ ಹೊರಗಡೆ ಬರ್ತಿದ್ವು. ಇಡೀ ಜಗತ್ತೇ ಅದರಿಂದ ಸುಟ್ಟು ಹೋಗಬಹುದಿತ್ತು. ಎಲ್ರಿಗೂ ಈಗ ಚಿಂತೆ ಶುರುವಾಯಿತು. ಮತ್ತೆ ವಿಷ್ಣು ಅಲ್ಲಿ ಕೂತಿದ್ದಾರೆ, ಅವರು ಸಮುದ್ರದ ಕೆಳಗಡೆ ಇದ್ದಾರೆ. ಇವರು ಇದನ್ನೆಲ್ಲ ತಗೊಂಡು ಎಲ್ಲಿ ಹೋದ್ರು? ಮಹಾದೇವ್ರ ಹತ್ರ ಓಡಿದ್ರು. ನಾವು ಮಂಥನ ಮಾಡಿ ವಿಷಾನ ತೆಗ್ದಿದ್ದೀವಿ ಅಂತ ಹೇಳಿದ್ರು. ಮತ್ತೆ ಅದು ಇಡೀ ಜಗತ್ತನ್ನೇ ಸುಡುತ್ತೆ, ಏನ್ ಮಾಡೋದು? ಮಹಾದೇವ ಕೇಳಿದ್ರು, ನನ್ನನ್ನ ಕೇಳಿ ತೆಗೆದ್ರ ಇದನ್ನ? ಆದ್ರೂ ಅವ್ರು ಹೇಳ್ತಾರೆ, ತಗೊಂಡ್ಬನ್ನಿ. ಈಗ ನೀವು ಪೂರ್ತಿ ಸೃಷ್ಟಿನ ನಾಶ ಮಾಡಿದ್ರೆ ಅದು ನನ್ನ ಅಧಿಕಾರದ ಉಲ್ಲಂಘನೆ ಆಗುತ್ತೆ. ಸೃಷ್ಟಿನ ನಾಶ ಮಾಡುವಂತಹ ಕೆಲಸ ನಂದು. ನಿಮ್ಮಂತ ಮಕ್ಕಳಿಗೆ ಇದನ್ನೆಲ್ಲ ಮಾಡೋದಕ್ಕೆ ಬಿಡೋದಿಲ್ಲ ನಾನು. ಯಾವಾಗ ಮಾಡ್ತೀನಿ? ನಾನು ಮಾಡಿದಾಗ. ಸರಿ, ತಗೊಂಡ್ಬನ್ನಿ. ಅವರು ಕುಡಿದ್ರು, ಮತ್ತೆ ಅಷ್ಟೂ ವಿಷ ಇಲ್ಲಿ ಕೂತ್ಕೊಳ್ತು. ಆಮೇಲೆ ಅವ್ರಿಗೆ ಹೇಳಿದ್ರು ನೀಲಕಂಠ. ಈಗ ನಾವು ಒಪ್ಪಣ, ಅವರು ವಿಷನ ಕುಡಿಬಲ್ರು ಅಂತ ಅಂದ್ರೆ ವಿಷಕ್ಕೆ ಅವರು ಅನುಮತಿನ ಕೊಟ್ಟಿಲ್ಲ ನಮ್ಮ ಕೇಂದ್ರನ, ನಮ್ಮ ಪ್ರಾಣನ ಮುಟ್ಟೋದಕ್ಕೆ. ಇದೇ ಶಿವತ್ವ. ನಾವು ವಿಷಕ್ಕೆ ಹೆದರೋದಿಲ್ಲ. ವಿಷಕ್ಕೆ ಹೆದರೋರು ಯಾರು? ಸಾವಿಗೆ ಹೆದರ್ತಾರಲ್ಲ ಅವರು. ನಾವು ಮುಂದೆ ಹೋಗಿ ಹೋಗಿ ವಿಷ ಕುಡಿತೀವಿ. ಇದು ಶಿವತ್ವ. ಅರ್ಥ ಆಗ್ತಿದ್ಯಾ? ಕೊಳಕು. ನಾವು ಕೊಳಕಿಂದ ಹಿಂದೆ ಹೋಗೋದಿಲ್ಲ. ಜಗತ್ತು ಯಾವ ಕೊಳಕನ್ನ ನೋಡಿ ಹೆದರುತ್ತೋ ಅದನ್ನ ನಾವು ಸ್ವೀಕರಿಸ್ತೀವಿ. ಯಾಕಂದ್ರೆ ನೀನು ಹೆದರ್ತೀಯಾ? ಯಾಕಂದ್ರೆ ಕೊಳಕಾಗ್ಬಿಡ್ತೀಯಾ ಅಂತ. ನೀವು ಕೊಳಕಾಗ್ತೀವಿ ಅಂತ ಹೆದರ್ತೀರಾ, ಯಾಕಂದ್ರೆ ಕೊಳಕಾಗಿದ್ದೀರಾ. ನಾವೇನಕ್ಕೆ ಹೆದರೋದಿಲ್ಲ ಅಂತಂದ್ರೆ ನಾವು ಎಷ್ಟೇ ಕೊಳಕಿಗೆ ಇಳಿದ್ರೂ ನಾವು ಕೊಳಕ ಆಗೋದಿಲ್ಲ. ನಾವು ಶಿವ. ಹಾಗಾಗಿ ನಾವು ಭಯ ಇಲ್ಲದೆ ಕೊಳಕಿಗೆ ಇಳಿತೀವಿ. ಅರ್ಥ ಆಗ್ತಿದ್ಯಾ? ಅಹಂಕಾರದ ಮೇಲೆ ಪರಿಣಾಮ ಬೀರುತ್ತೆ, ಆತ್ಮದ ಮೇಲೆ ಅಲ್ವಲ್ಲ. ಹಾಗಾದ್ರೆ ಸಂಗತಿಯ ಬಗ್ಗೆ ಯಾರು ಕಾಳಜಿ ವಹಿಸಬೇಕು? ಅಹಂಕಾರ. ಯಾರು ಆತ್ಮದಲ್ಲಿ ಉದ್ದೇಶಪೂರ್ವಕವಾಗಿ ಕೆಟ್ಟ ಸಂಗತಿನ ಆಯ್ಕೆ ಮಾಡುತ್ತೋ, ಏನಕ್ಕೆ? ಶುದ್ಧೀಕರಣಕ್ಕೋಸ್ಕರ. ತಗೊಂಡ್ಬನ್ನಿ, ಎಲ್ಲ ವಿಷಯನ ನನಗೆ ಕೊಡಿ. ಏನು? ಅದರಿಂದ ಅವ್ರ ಜೀವ ಉಳಿತು. ಈಗ ಆರಂಭದಲ್ಲೇ ವಿಷ ಬಂತಲ್ಲ, ಅದರ ಅರ್ಥ ಏನು? ಅದರ ಅರ್ಥ ಏನು ಅಂತಂದ್ರೆ, ನೀವು ಯಾವಾಗಾದ್ರೂ ಕೂಡ ಆಧ್ಯಾತ್ಮಿಕ ಪ್ರಕ್ರಿಯೆಯನ್ನ ಶುರು ಮಾಡ್ತಿರಲ್ಲ, ಅವಾಗ ಎಲ್ಲಕ್ಕಿಂತ ದೊಡ್ಡ ಅಪಾಯ ಆರಂಭದಲ್ಲೇ ಸಿಗುತ್ತೆ. ಅತ್ಯಂತ ಶಕ್ತಿಶಾಲಿ ವಿಷ ಆರಂಭದಲ್ಲೇ ಸಿಗುತ್ತೆ. ನಾನು ಉದಾಹರಣೆ ಕೊಡ್ತೀನಿ. ಯಾರೆಲ್ಲ ಗೀತಾ ಸಮಾಗಮನ ಬಿಟ್ಟು ಓಡ್ ಹೋಗ್ತಾರಲ್ಲ, ಅವರಲ್ಲಿ 90% ಜನ 1 ಅಥವಾ 2 ತಿಂಗಳಿಂದ ಬಂದಿರ್ತಾರೆ.
ಅವ್ರದ್ದು 1 ಅಥವಾ 2 ತಿಂಗಳು ಆಗಿರುತ್ತೆ, ಹೆಚ್ಚು ಅಂದರೆ 3 ತಿಂಗಳು. ಅವ್ರು ತುಂಬ ಅಪಾಯದಲ್ಲಿ ಇರ್ತಾರೆ. ಅವರೇ ಓಡೋದು. ಬಹಳ ಜೋರಾದ ರೀಕಾಲ್ ಬರುತ್ತೆ, ತುಂಬ ಜೋರಾಗಿ. ಯಾರದನ್ನ ಸಹಿಸ್ಕೋತಾರೋ ಅವ್ರಿಗೆ ಅಪಾಯ ಬಹಳ ಕಮ್ಮಿ ಆಗುತ್ತೆ. ಆದರೆ ಮರಣ ಹೊಂದಬೇಕಾದವರು, ಬೀಳ್ಬೇಕಾದವರು, ಮುರಿಬೇಕಾದವರು ಮೊದಲೇ ಮುರಿದು ಬೀಳ್ತಾರೆ. ಇದರ ಸಾಧ್ಯತೆ ಹೆಚ್ಚು. ಇದು ಆರಂಭದಲ್ಲಿಯೇ ಹಾಲ ಏನಕ್ಕೆ ಸಿಗುತ್ತೆ ಅನ್ನೋದರ ಅರ್ಥ. ನಿಮ್ಮ ಒಳಗೊಬ್ಬ ಕೂತಿದ್ದಾನೆ, ಅವನಿಗೆ ಗೊತ್ತಿದೆ ಏನೋ ಒಂದು ಅಪಾಯ ಶುರುವಾಗ್ತಿದೆ ಅಂತ. ಅವ್ನು ಹೇಳ್ತಾನೆ, ಇದನ್ನ ಶುರುವಾಗೋದಕ್ಕೆ ಬಿಡಬೇಡ, ಅದನ್ನ ಆರಂಭದಲ್ಲೇ ತಡೆದ್ಬಿಡು. ಈ ಆರಂಭದ ತಿಂಗಳುಗಳು ಬಹಳ ಅಪಾಯಕಾರಿ ಮತ್ತೆ ಸಂವೇದನಾಶೀಲತೆಯಿಂದ ಇರ್ತವೆ. ಆರಂಭದ ತಿಂಗಳುಗಳಲ್ಲಿ ಬಚಾವಾದ್ರೆ ಆಗ್ತೀರಾ? ಯಾರು ಬೀಳ್ತಾರೋ ಅವ್ರು ಆರಂಭದಲ್ಲೇ ಬೀಳ್ತಾರೆ. ಮತ್ತೆ ಯಾರು ನಿಲ್ತಾರೋ 6 ತಿಂಗಳು, 8 ತಿಂಗಳು, ವರ್ಷ, ಅವರಿಗೆ ಒದ್ರೂ ಕೂಡ ವಾಪಸ್ ಬರ್ತಾರೆ. ಹೇಳ್ತಾರೆ, ನಾನು ಹೋಗೋದಿಲ್ಲ ನಾನು. ಅರ್ಥ ಆಗ್ತಿದ್ಯಾ? ಇದಾಗ್ಲೂ ಆಗ್ತಿತ್ತು, ಈಗ್ಲೂ ಆಗ್ತಿದೆ. ಏನ್ ಮಾಡೋದು? ಆತ್ಮಾವಲೋಕನ ಮಾಡೋಕೆ ಶುರು ಮಾಡಿದ್ರೆ ಶುರುನಲ್ಲೇ ಬಿಸಿಯಾಗಿರೋ, ಕುದೀತಾ ಇರೋ ವಿಷ ಸಿಗುತ್ತೆ. ಮತ್ತೆ ವಿಷ ಹೆದರ್ಸುತ್ತೆ. ನೀವ್ ಹೇಳ್ತೀರಾ ಇದನ್ನ ಮಾಡೋದೇ ಬೇಡ. ನೋಡಿ, ಇಲ್ಲಿ ಆರಂಭದಲ್ಲೇ ವಿಷ ಸಿಕ್ಕಿದೆ, ಮುಂದೇನ್ ಸಿಗುತ್ತೋ ಗೊತ್ತಿಲ್ಲ, ಸಾವೇ ಬರ್ಬೋದು. ನಿಲ್ಸಿ ಅನ್ಸಿದ್ರು ನಿಲ್ಬೇಡಿ. ಆ ಆರಂಭಿಕ ತೊಂದರೆನ ದಾಟಿದ್ರೆ ನಿಮ್ಗೆ ಮುಂದೆ ಆನಂದ ಸಿಗುತ್ತೆ. ಹೌದು, ಏನ್ ಆನಂದ ಸಿಗುತ್ತೆ? ಆಹಾ, ಅಬ್ಬಬ್ಬಬ್ಬ, ಏನೇನ್ ಸಿಕ್ತು? ಐರಾವತ ಎಂಬ ಆನೆ ಬಂತು, ಲಕ್ಷ್ಮಿ, ಇತರ ದೇವತೆಗಳು ಬಂದ್ರು, ಅಪ್ಸರೆಯರು ಬಂದ್ರು, ಕಾಮಧೇನು ಬಂತು, ಕಲ್ಪವೃಕ್ಷ ಬಂತು, ಬೇರೆ ಬೇರೆ ರೀತಿಯ ಮುತ್ತು, ರತ್ನ ಇವೆಲ್ಲ ಬಂದ್ವು. ಆ ಧನ್ವಂತರಿ ವೈದ್ಯರು ಬಂದ್ರು. ಮತ್ತೆ ಅದ್ಯಾರದು ಆರ್ಕಿಟೆಕ್ಟ್? ಯಾರು? ವಿಶ್ವಕರ್ಮ. ದೇವಶಿಲ್ಪಿ ವಿಶ್ವಕರ್ಮ ಬಂದ್ರು. ಇವರೆಲ್ಲ ಒಬ್ರಾದ್ಮೇಲೆ ಒಬ್ರು ಹೊರಗಡೆ ಬಂದ್ರು. ಗುಡೀಸ್. ಇಷ್ಟೇ ಅಲ್ಲ, ಇನ್ನು 2-3 ತರದವರು ಹೊರಗಡೆ ಬಂದ್ರು. ಉಚ್ಚೈಶ್ರವ ಕುದುರೆ ಬಂತು, ಬಹಳ ಚೆನ್ನಾಗಿತ್ತು, ಅದು ಬಂತು. ಏನೇನು ಹೊರಗಡೆ ಬಂದಿಲ್ಲ? 14 ಐರಾವತ ಆನೆಗಳು, 14 ವಿವಿಧ ಪ್ರಕಾರದ ವಿಭೂತಿಗಳು ಅಲ್ಲಿಂದ ಪ್ರಕಟವಾಗ್ತಾ ಇದ್ವು. ಈಗ ಇದ್ರ ಅರ್ಥ ಏನು? ಒಳಗಡೆ ಮಾಯೆ ಕೂತಿರುತ್ತೆ. ಆತ್ಮಾವಲೋಕನ ಶುರು ಮಾಡಿದ ಕೂಡಲೇ ಮೊದಲು ಅವಳು ನಿಲ್ಸೋದು ಹೆದರ್ಸಿ. ಆರಂಭದಲ್ಲೇ ಏನ್ ಕೊಟ್ರವರು? ವಿಷ. ಅದಾದ್ಮೇಲೆ ಅವರು ತಡೆಯೋದು ಆಸೆ ತೋರಿಸಿ. ಆಸೆ ಹುಡ್ಸೋಕೆ ವಸ್ತುಗಳನ್ನ ಕೊಟ್ರು, ಅಪ್ಸರೆ ಕೊಟ್ರು, ಕುದುರೆ ಕೊಟ್ರು, ಹಸು ಕೊಟ್ರು, ಹಣ ಕೊಟ್ರು. ಇಲ್ಲಿಗೆ ನಿಲ್ಲಿ ನೀವು, ಇಲ್ಲಿಗೆ ನಿಲ್ಸಿ, ಮುಂದೆ ಹೋಗ್ಬೇಡಿ, ಇಲ್ಲಿಗೆ ನಿಲ್ಸಿ. ಏನೇನೋ ಸಿಕ್ಕಿದವಲ್ಲ, ಮುಂದೆ ಯಾಕೆ ಹೋಗ್ಬೇಕು? ಅಮೃತ ಏನಕ್ಕೀಗ? ಅಮೃತ ಅಂದ್ರೆ ಆತ್ಮ. ಮೃತ್ಯೋರ್ಮ ಅಮೃತಂಗಮಯ, ಇದರಲ್ಲಿ ಅದು ಅಮೃತ. ಅಮೃತ ಅಂದ್ರೆ ಆತ್ಮ, ಅದೇ ಅಮೃತ, ಬೇರೆ ಏನೂ ಅಮೃತ ಇಲ್ಲ. ಈಗ ಮಾಯೆ ನಿಲ್ಸುತ್ತೆ ಆತ್ಮಾವಲೋಕನದ ಪ್ರಕ್ರಿಯೆಯಲ್ಲಿ. ಮೊದಲು ಹೆದರ್ಸಿ. ಈಗ ಯಾರಾದರೂ ಹೆದರ್ದೇ ಇರೋರು ಮುಂದುವರೆದ್ರೆ, ಅಥವಾ ಅವರಿಗೇನಾದ್ರೂ ಉಪಾಯ ಸಿಕ್ಕಿದ್ರೆ, ಅಥವಾ ಅವರಿಗೆ ಶಿವನಂತವರು ಸಿಕ್ಕಿದ್ರೆ, ವಿಷ ನಿಮ್ದು ಕೊಡಿ, ಅದನ್ನ ನಾನ್ ತಗೋತೀನಿ, ಕುಡಿತೀನಿ, ಆ ಥರ ಯಾರಾದರೂ ಸಿಕ್ಕಿದ್ರೆ, ಯಾವುದಾದ್ರೂ ಕಾರಣದಿಂದ ಭಯದಿಂದ ಬಚಾವಾದ್ರೆ, ಆಮೇಲೆ ಮಾಯೆ ನಿಮ್ಮನ್ನ ತಡೆಯೋದು ಆಸೆ ತೋರಿಸಿ. ಇವೆಲ್ಲ ಹೊರಗಡೆ ಬರ್ತವೆ. ಏನೇನೆಲ್ಲ ಹೊರಗಡೆ ಬರ್ತಿದಾವೆ, ಚೆನ್ನಾಗಿದ್ದಾವೆ. ದೇವತೆಗಳೂ ಖುಷಿ, ದಾನವರೂ ಖುಷಿ. ಅಂತ್ಯದಲ್ಲಿ ಇದು ಈ ಕುಂಭ ಹೊರಗೆ ಬರುತ್ತೆ. ಕುಂಭ ಅಂದ್ರೆ ಪಾತ್ರೆ, ದೊಡ್ಡದು ಪಾತ್ರೆ. ಇದಾಚೆ ಬರುತ್ತೆ. ಈಗ ಇದು ನಿಜವಾಗ್ಲೂ ಬೇಕಾಗಿದ್ದು ಹೊರಗಡೆ ಬಂತು. ಈಗ ಹೋರಾಟ, ಹೊಡೆದಾಟ ಎಲ್ಲ ಶುರುವಾಯಿತು. ಇಬ್ಬರಿಗೂ ಕೂಡ ಅಹಂಕಾರ ಇದೆ. ದೇವತೆಗಳು ಮತ್ತು ದಾನವರು ಇಬ್ಬರಲ್ಲೂ ಎಲ್ಲ ಗುಣಗಳು ಇದ್ವು. ಆಗ ಇಂದ್ರ ತನ್ನ ಮಗ ಜಯಂತನಿಗೆ ಸೂಚನೆ ಕೊಟ್ಟ, ಇದನ್ನ ಇಲ್ಲಿಂದ ತಗೊಂಡು ಹೋಗು. ಎಲ್ಲ ಚಪ್ಪಾಳೆ ಹೊಡಿತಿದ್ದಾರೆ. ಮಿಷನ್ ಸಕ್ಸಸ್ಫುಲ್. ಅವನು ಅದನ್ನ ಗೊತ್ತಾಗ್ದಂಗೆ ತಗೊಂಡು ಹೊರಟ್ಬಿಟ್ಟ. ದಾನವರು ಇದನ್ನ ನೋಡಿದ್ರು, ಮತ್ತೆ ಅವನ ಹಿಂದೆ ಬಿದ್ರು. ಅವನನ್ನ ಹಿಂಬಾಲಿಸ್ಕೊಂಡು ಹೋದ್ರು, ಮತ್ತೆ ಹಿಡ್ದೇ ಬಿಟ್ರು. ಅವನನ್ನ ಹಿಡಿದ್ರು, ಆದ್ರೆ ಅವನು ದೇವರಾಜ ಇಂದ್ರನ ಮಗ. ಆಗ ಎಲ್ಲ ದೇವತೆಗಳು ಬಂದ್ರು, ಅವನು ಪರವಾಗಿ ನಿಂತ್ಕೊಬಿಟ್ರು. ಶುರು ಆಯ್ತು ಹೋರಾಟ. 12 ದಿನ ಇವ್ರ ಹೊಡೆದಾಟ ನಡೀತು. ಈ 12 ದಿನಗಳ ಬಗ್ಗೆ ಹೇಳೋದಾದ್ರೆ ಕುಂಭ 4 ಅಲ್ಲ 12 ಇದ್ವು ಅಂತಾರೆ. 4 ಭೂಮಿಲಿರ್ತವೆ, ಮತ್ತೆ 8 ಮೇಲಿರ್ತವೆ.
12 ದಿನ ಹೋರಾಟ ನಡೀತು. ದೇವತೆಗಳ 1 ವರ್ಷ, ಮನುಷ್ಯನ 1 ದಿನ, ಮನುಷ್ಯನ 1 ವರ್ಷಕ್ಕೆ ಸರಿಯಾಗುತ್ತೆ. ಹಾಗಾಗಿ 4 ಕುಂಭ ಮಾತ್ರ ಆಚರಿಸ್ತೀವಿ. ಇನ್ನುಳಿದಿದ್ದು 8 ಸ್ವರ್ಗದಲ್ಲಿ VIP. ಈಗ ಅಲ್ಲಿ ಹೊಡೆದಾಟ ನಡೀತಾ ಇತ್ತು. ಹೊಡೆದಾಟದಲ್ಲಿ ದಾನವರೇ ಮೇಲುಗೈನ ಸಾಧಿಸ್ತಾ ಇದ್ರು. ದೇವತೆಗಳು ಹೊಡ್ತಾ ತಿಂತಿದ್ರು. ಮತ್ತೆ ಒಂದ್ಸರಿ ದೇವಿ ಕಾಪಾಡೋಕೆ ಬರ್ತಿದ್ರು, ಇನ್ನೊಂದ್ಸರಿ ಇನ್ನೊಬ್ರು ಬರ್ತಾ ಇದ್ರು. ಇದೇ ರೀತಿ ಈಗ ಇಲ್ಲಿವರೆಗೂ ಭಗವಂತ ವಿಷ್ಣು ಕೂಡ ಸ್ವಲ್ಪ ಆರಾಮಾಗಿದ್ರು, ಫ್ರೀ ಆಗಿಬಿಟ್ಟಿದ್ರು. ಇಷ್ಟೋ ತನಕ ಏನಾಗಿದ್ರು? ಆಮೆ. ಈಗ ಮಾಲ್ ಹೊರಗಡೆ ಬಂದಿದೆ, ಅವರೂ ಹೊರಗೆ ಬಂದ್ರು. ನೋಡಿದ್ರೆ ಇವ್ರು ಮತ್ತೆ ಹೊಡೆದಾಡ್ತಿದ್ದಾರೆ ದೇವತೆಗಳು. ಇದು ನೋಡಿ ಸಹಿಸಕ್ಕಾಗಿಲ್ಲ. ಆಮೇಲೆ ಆಮೆಯಿಂದ ಅವರು ಮೋಹಿನಿ ಆದ್ರು. ಎಲ್ರೂ ಸೇರಿ ಪಾಪ ದಾನವರ ಜೊತೆ ತುಂಬಾ ಅನ್ಯಾಯ ಆಗಿದೆ ದಾನವರಿಗೆ. ಮೋಹಿನಿಯಾಗಿ ಅವ್ರನ್ನ ಮರಳು ಮಾಡಿದ್ರು, ಕುಣಿಯೋದಕ್ಕೆ ಶುರು ಮಾಡಿದ್ರು. ಅವ್ರು ಕುಣಿಯೋದನ್ನ ನೋಡಿ ಅಲ್ಲಿ ಯಾರು ದಾನವರಿದ್ರಲ್ಲ ಅವರೆಲ್ಲ ಕುಣಿದ್ರು. ಹಾಗೆ ಮಾಡ್ತಾನೆ ಕುಂಭನ ಈ ಕಡೆ ದೇವತೆಗಳಿಗೆ ಕೊಟ್ರು, ನೀವಿದನ್ನ ಕುಡೀರಿ ಅಂತ. ಅಲ್ಲಿವರೆಗೂ ನಾನು ಇವ್ರನ್ನ ಕುಣಿಸ್ತಿರ್ತೀನಿ. ಆದ್ರೆ ಅದರಲ್ಲಿ ಒಬ್ಬ ಇದ್ದ, ಅವ್ರ ಹೆಸರೇನು? ಅದೇ ನಮ್ಮ ಗ್ರಹಣದವನು. ಈಗ ಅವನ್ ನೋಡ್ಬಿಟ್ಟ, ಇಲ್ಲಿ ಮೋಸ ಆಗ್ತಿದೆ. ಅವನು ಹೇಳ್ದ, ನೀವು ಮೋಹಿನಿ ಆಗೋದಾದ್ರೆ ನಾನು ದೇವತೆ ಆಗಬಹುದು. ಅವನು ದೇವತೆ ರೂಪದಲ್ಲಿ ಹೋದ, ಮತ್ತೆ ಅಮೃತ ಕುಡ್ದ. ಇದೆಲ್ಲದನ್ನು ಅರ್ಥ ಮಾಡ್ಕೊಳ್ಳಿ. ವೇದಾಂತದಲ್ಲಿ ಪರಿಣಿತಿಯಾದವರಿಗೆ ಇದರ ಪ್ರತಿಯೊಂದು ಅರ್ಥನೂ ಗೊತ್ತಾಗುತ್ತೆ. ಅಂದ್ರೆ ಅವನು ಹೇಳ್ದ, ನಾನು ಕುಡಿತೀನಿ. ಆಮೇಲೆ ಅವನು ಎತ್ಕೊಂಡ, ಮತ್ತೆ ಕುಡ್ದೂ ಬಿಟ್ಟ. ಮತ್ತೆ ತಗೊಂಡೋಗಿ ಉಳ್ದಿರೋ ಅಸುರರಿಗೂ ಕೊಡ್ತೀನಿ ಅಂದ. ದೇವತೆಗಳೆಲ್ಲ ಅವನನ್ನ ಹಿಂಬಾಲಿಸ್ಕೊಂಡು ಹೋದ್ರು. ಅಲ್ಲಿಂದ ದಾನವರು ಅವನ ಹಿಂದೆ ಹೋಗ್ತಾ ಇದ್ರು. ಇಬ್ರು ಸೇರಿ ಅವನ ಹಿಂದೆ ಹೋಗ್ತಾ ಇದ್ರು. ಅವನು ಪೂರ್ತಿಯಾಗಿ ಹೆದರ್ಬಿಟ್ಟ. ಎಷ್ಟು ಹೆದರ್ದ ಅಂತಂದ್ರೆ ಅವನ ಕೈ ನಡುಗ್ತಾ ಇದ್ವು. ಎಷ್ಟು ಅಂತಂದ್ರೆ ಅವನು ಆಕಾಶದಲ್ಲಿ ಹಾರಾಡ್ತಾ ಇರಬೇಕಾದ್ರೆ ಒಂದಷ್ಟು ಅಮೃತದ ಹನಿಗಳು ಕೆಳಗೆ ಬಿದ್ವು. 4 ಜಾಗದಲ್ಲಿ, ನದಿ ದಡದಲ್ಲಿ ಅಲ್ಲಿ ಕುಂಭ ಮಾಡ್ತೀವಿ. ಆಮೇಲೆ ಅವನು ಸಿಕ್ಕಾಕೊಂಡ. ಆದ್ರೆ ಅಷ್ಟರಲ್ಲಿ ಅವನು ಏನಾಗಿದ್ದ? ಅಮರನಾಗಿದ್ದ. ಅವನನ್ನ ಹಿಡಿದ್ರು, ಕತ್ತರಿಸಿದ್ರು. ಮತ್ತೆ ಅವನು ಇದೆಲ್ಲ ಕಳ್ತನ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಸೂರ್ಯ ಮತ್ತೆ ಚಂದ್ರರು ಹೋಗಿ ಬೆಳಕ್ ಬಿಟ್ರು, ಟಾರ್ಚ್ ಬಿಟ್ರು. ಇವನೇ ಅಲ್ವಾ ಕಳ್ತನ ಮಾಡಿದ್ದು. ಹೀಗೆ ಅವನನ್ನ ಕತ್ತರಿಸಿದಾಗ ಅವನು ಹೇಳ್ದ, ನನ್ನನ್ನು ಹೇಗೆ ಕತ್ತರಿಸಿದ್ರು ಹಾಗೆ ನಿಮ್ಮನ್ನು ಕತ್ತರಿಸ್ತೀನಿ. ಆಮೇಲೆ ಅವನು ಗ್ರಹಣ ಮಾಡ್ತಾನೆ, ಸೂರ್ಯಗ್ರಹಣ, ಚಂದ್ರಗ್ರಹಣ. ಅವರೇ ಹಿಡ್ಕೊಟ್ಟಿದ್ದವನ್ನ. ಹಾಗಾಗಿ ವರ್ಷದಲ್ಲಿ ಒಂದಿನ ನಾನು ನಿಮ್ಮನ್ನ ತಿಂದ್ಬಿಡ್ತೀನಿ. ಕಥೆ ಇದು. ಪೊಲೀಸರ ಕಥೆ. ಇದ್ರ ಅರ್ಥ ಏನು? ಅಮೃತ ಈ ಕಥೆಯಲ್ಲಿ ಕೇಂದ್ರವಾಗಿದೆ. ಅಮೃತ ಕೇಂದ್ರದಲ್ಲಿದೆ. ಮತ್ತೆ ಅಮೃತ ಎಲ್ಲಿಂದ ಸಿಗುತ್ತೆ? ಆತ್ಮಾವಲೋಕನದಿಂದ. ಯಾರು ತನ್ನನ್ನ ತಾನು ತಿಳ್ಕೊಳ್ತಾ ಹೋಗ್ತಾರೋ ಅಷ್ಟು ಅವರು ತನ್ನಿಂದ ಅಂದ್ರೆ ಮೃತ್ಯುವಿನಿಂದ ಮುಕ್ತವಾಗ್ತಾ ಹೋಗ್ತಾರೆ. ನಾವು ಈಗ ಇರುವಂತೆ ಇರುವುದೇ ಮರಣ. ನಮ್ಮನ್ನ ನಾವು ಹೇಗೆ ನೋಡ್ಕೊಳ್ತೀವೋ ಅದೇ ಮರಣ. ಮತ್ತೆ ನಮ್ಮನ್ನ ನಾವು ಎಷ್ಟು ಅರ್ಥ ಮಾಡ್ಕೊಳ್ತಾ ಹೋಗ್ತೀವೋ ಆವಾಗ ನಮಗೆ ಅರ್ಥ ಆಗುತ್ತೆ ನಾವು ಅಂದ್ಕೊಂಡಿರೋದೆಲ್ಲ ವ್ಯರ್ಥ, ಇದು ನಿರರ್ಥಕ. ನಿರಾಕರಿಸೋದು ನೇತಿ. ಅಮೃತ ಅಂದ್ರೆ ಏನನ್ನೋ ಬಯಸೋದಲ್ಲ. ಅಮೃತ ಅಂತಂದ್ರೆ ಮರಣದಿಂದ ಮುಕ್ತಿ, ಅದೇ ಅಮೃತ. ಮರಣದಿಂದ ಮುಕ್ತಿ ಹೊಂದೋದು. ವಿಷದಲ್ಲಿ ಮುಳುಗಿ ಹೋಗಿರೋನು ಕೂಡ ಮರಣದಿಂದ ಮುಕ್ತಿ ಹೊಂದಕ್ಕಾಗಲ್ಲ. ಮತ್ತೆ ಯಾರು ರತ್ನಗಳಲ್ಲಿ, ಕಲ್ಪವೃಕ್ಷದಲ್ಲಿ, ಕಾಮಧೇನುನಲ್ಲಿ ಮುಳುಗಿ ಹೋಗಿರ್ತಾರಲ್ಲ ಅವನಿಗೂ ಮರಣದಿಂದ ಮುಕ್ತಿ ಸಿಗಲ್ಲ. ಯಾರು ತನ್ನ ಯಾವುದೇ ಸುಳ್ಳು ಗುರುತನ್ನ ಮತ್ತೆ ಅದರಿಂದ ಹುಟ್ಟುವಂತ ಆಸೆಗೆ ಅಂಟುಕೊಳ್ತಾನೋ ಅವನು ಮರಣಕ್ಕೆ ಅಂಟುಕೊಂಡಿರ್ತಾನೆ. ಇದು ಕುಂಭದ ಕಥೆಯ ಸಾರಾಂಶ. ನೀನು ಯಾರು ಮತ್ತೆ ನಿನ್ನ ಆಸೆಗಳೇನು ಎಂಬುದೇ ಮರಣ. ನೀನು ಎಂದಿಗೂ ಸಾಯಬಾರ್ದು ಅನ್ನೋದೇ ನಿನ್ನ ಆಸೆ. ಆದ್ರೆ ನೀವ್ ಏನ್ ಆಗಿದ್ದೀರೋ ಅದು ಸ್ವತಃ ಮರಣ. ಅದಕ್ಕೆ ಅದರಿಂದ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನಗಳನ್ನ ಪಡ್ತೀರಾ. ಯಾವೆಲ್ಲ ಸಂಬಂಧಗಳ ಜೊತೆ ನಿಮ್ಮನ್ನ ನೀವು ಸೇರಿಸ್ಕೊಳ್ತೀರೋ, ಯಾವೆಲ್ಲ ವಿಷಯಗಳ ಮೇಲೆ ನಿಮಗೆ ಆಸೆ ಹುಟ್ಟುತ್ತೆ, ಅವೆಲ್ಲವೂ ಕೂಡ ಬದಲಾಗ್ತಾನೆ ಇರ್ತವೆ. ಮೊದಲನೇದು. ಇನ್ನೊಂದು, ಹೇಗೆ ಕಾಣುತ್ತೋ ಆ ಥರ ಇರೋದಿಲ್ಲ, ಅದೇ ಮರಣ.
ಮರಣ ಅಂದರೆ ಇವತ್ತಿದ್ದು ನಾಳೆ ಇರೋದಿಲ್ಲ. ಮತ್ತೆ ನಾವು ಯಾವ ಯಾವ ಸಂಬಂಧಗಳಿಗೆ ಹೊಂದ್ಕೊಳ್ತೇವೋ ಅವೆಲ್ಲವೂ ಇದೇ ಥರ ಇರ್ತವೆ. ಇವತ್ತು ಕಾಣುವಂಥ ರೀತಿ ನಾಳೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ಅದು ಇವತ್ತೂ ಕೂಡ ಇಲ್ಲ. ನಿಮ್ಮ ಅಜ್ಞಾನನ ಕತ್ತರಿಸುವುದೇ ಅಮೃತ. ಸ್ವತಃ ನಿಮ್ಮ ಮೇಲೆ ಅಥವಾ ಸಮಾಜದ ಮೇಲೆ ಏನೆಲ್ಲ ನಂಬಿಕೆನ ಇಟ್ಕೊಂಡಿದ್ದೀರಾ ಆ ಎಲ್ಲ ನಂಬಿಕೆಗಳನ್ನ ಕತ್ತರಿಸೋದೇ ಅಮೃತದ ಕೆಲಸ. ಮತ್ತೆ ಈ ಕೆಲಸ ಯಾವಾಗ ಆಗುತ್ತೆ ಅಂದ್ರೆ ನಾವು ನಮಗಿಂತ ಹೆಚ್ಚು ಸತ್ಯದ ಬಗ್ಗೆ ಕಾಳಜಿನ ವಹಿಸಿದಾಗ. ದೇವತೆಗಳು ಮತ್ತು ದಾನವರ ಮಧ್ಯೆ ಇರುವ ಅಂತರ ಇಷ್ಟೇ, ದೇವತೆಗಳು ಸತ್ಯನ ಕೇಳಿಸ್ಕೊತಾರೆ. ನಮಗಿಂತ ಹೆಚ್ಚು ಅವರು ಮಹಾದೇವನನ್ನ ಕೇಳ್ತಾರೆ. ಅದಕ್ಕೆ ಅವರು ದೇವತೆಗಳು. ಇಲ್ಲ ಅಂದ್ರೆ ಒಂದೇ ತಾಯಿಯ 2 ಮಕ್ಕಳು ಅವರು. ಇದೆಲ್ಲ ಗೊತ್ತಿದೆ ಅಲ್ವಾ? ಒಂದೇ ತಾಯಿಯ 2 ಮಕ್ಕಳು, ದೇವತೆ ದಾನವರು. ಅರ್ಥ ಆಗ್ತಿದೆಯಾ ಹೇಳ್ತಿರೋದು? ಕಥೆಯ ಪ್ರತಿಯೊಂದು ಭಾಗನೂ ಕೂಡ ಬಹಳಷ್ಟು ಅರ್ಥಗರ್ಭಿತವಾಗಿ ಸಾರಾಂಶವಾಗಿ ಇರೋದಿಲ್ಲ ನಿಮಗೆ ಹೇಳೋ ಅಷ್ಟು. ನೀವೀಗ ಕೇಳ್ಬೋದು 4 ಬಿಂದು ಯಾಕೆ 6 ಯಾಕಿಲ್ಲ? ಈಗ ಅದಕ್ಕೆ ಯಾವುದೂ ಅರ್ಥ ಇಲ್ಲ. ಯಾರೋ 4 ಅಂತ ಅಂದ್ರು, ಎಲ್ಲರೂ ಅದನ್ನೇ ಹೇಳಿದ್ರು. ಈಗ ಅದರಲ್ಲಿ 4 ಅಂದ್ರೆ ತುರಿಯ ಅಂತ ಅರ್ಥ ಅಂತ ಹೇಳ್ಬೇಡಿ. ಬಲವಂತವಾಗಿ ವಿಸ್ತರಿಸಬೇಡಿ. ಇದರಲ್ಲಿ ಎಷ್ಟು ಅರ್ಥ ಇತ್ತು ಅಷ್ಟನ್ನ ಹೇಳಿದ್ದೀನಿ, ಉಳಿದಿದ್ದೆಲ್ಲ ಹಾಗೆ ಇರುತ್ತೆ. ಹೇಳಿದಿನಲ್ವಾ, ಪ್ರತಿಯೊಂದು ವಸ್ತುವಿನಲ್ಲಿ ಏನೋ ಒಂದು ಇರುತ್ತೆ. ಕಾಲದ ಅಪೇಕ್ಷೆ ಥರ ಇರುತ್ತೆ, ಮತ್ತೆ ಕೆಲವೊಂದು ಕಾಲದ ನಿರಪೇಕ್ಷೆ ಥರ ಇರುತ್ತೆ. ಈಗ ಕೇಳಿ, ಇಷ್ಟೊಂದು ಪರ್ವತಗಳಿದಾವೆ, ಮಂದಾರಗಿರಿನ ಏನಕ್ಕೆ ಆರಿಸ್ಕೊಂಡ್ರಿ? ಬೇರೆದನ್ನು ತಗೋಬೋದಿತ್ತು. ಬೇರೆ ಏನಕ್ಕೆ ಆರಿಸ್ಕೊಳ್ಳಿಲ್ಲ? ಇದಕ್ಕೆ ಯಾವುದೇ ಉತ್ತರ ಇಲ್ಲ. ಇವೆಲ್ಲ ಕಾಲಕ್ಕೆ ಸಂಬಂಧಪಟ್ಟ ವಿಷಯ. ಇವೆಲ್ಲ ಬರೀ ಕಾಂಟೆಕ್ಸ್ಚುಯಲ್ ಮಾತುಗಳು. ಇವುಗಳಿಗೆ ಯಾವುದೇ ಶಾಶ್ವತವಾದ ಅರ್ಥ ಅಥವಾ ಮರ್ಮ ಇಲ್ಲ. ಈ ವಿಷಯದ ಕಾಲಾತೀತ ಮಹತ್ವ ಅಂದ್ರೆ ಅದು ಅಮೃತ. ಮುಖ್ಯವಾಗಿ ಏನು ಅಂದ್ರೆ, ಅಮೃತ ಬರೋದು ವಿಷದ ನಂತರ, ಮತ್ತೆ ಅಮೃತ ಬರೋದು ಪ್ರಲೋಭನೆ ನಂತರ. ಯಾರು ಭಯ ಪಡ್ತಾರೋ ಒಳ್ಳೇದೆ, ಹೆದರ್ದವನು ಸತ್ಹೋದ. ಪುರಾಣ ಹೇಳ್ತಿದೆ. ಗಬ್ಬರ್ ಹಾಗೆ ಖುಷಿ ಪಡ್ತಿದ್ದ. ಆಚಾರ್ಯರೇ ನಮಸ್ಕಾರ. ಈಗ ಒಬ್ಬ ರಾಕ್ಷಸ ಅಮೃತ ಕುಡ್ದ ಹಾಗೆ ನಮ್ಮೊಳಗೂ ಒಂದು ಏನೋ ಇದೆ, ಅಹಂಕಾರ. ಅಮೃತ ಕುಡ್ದಿರೋಂಥ ಭಾವ, ಆ ರೀತಿಯ ಅರ್ಥ ಇದೆ. ಯಾಕೆಂದ್ರೆ ಎಲ್ಲ ಕಥೆಯೂ ನಮ್ಮೊಂದಿಗೆ ಸಂಬಂಧಿಸಿದೆ. ಸೇರ್ಸ್ಬೇಕಂದ್ರೆ ಸೇರಿಸ್ಕೊಳ್ಳಿ. ಬೇರೊಂದಿನ ಬೇರೊಂದು ಮನಸ್ಥಿತಿಲಿ ನಾನು ಸೇರಿಸ್ಬೋದು ಆದರೆ ನಂಗನ್ಸೋದಿಲ್ಲ ಅಷ್ಟೊಂದು ಯೋಚಿಸೋದು. ನೀವು ಹೇಳಿದ್ರಿ. ಹೌದು, ಎಲ್ಲಾ ದೇವತೆಗಳು ದಾನವರು ಹಿಂಬಾಲಿಸ್ತಾ ಇದ್ದಾರೆ. ಮತ್ತೆ 4 ಹನಿ ಕೆಳಗಡೆ ಬಿದ್ದಿದೆ 4 ಜಾಗದಲ್ಲಿ. ಆಮೇಲೆ ರಾಹು ಕೇತು ಗ್ರಹಣ. ಎಳೆದಾಟಕ್ಕೂ ಏನಾದ್ರೂ ಅರ್ಥ ಕಲ್ಪಿಸಬಹುದು ಆಗತ್ತೆ. ಆದರೆ ಮುಖ್ಯ ವಿಷಯ ಏನಿದೆ ಅದನ್ನ ಹಿಡಿದಿಟ್ಕೊಳ್ಬೇಕು. ಉಳಿದ ಕಥೆಯಲ್ಲಿ ಬಹಳಷ್ಟು ವಿಷಯಗಳಿವೆ, ಕಥೆ ಇನ್ನು ಪೂರ್ತಿ ಆಗಿಲ್ಲಲ್ಲ. ಕಥೆ ಇನ್ನು ಪೂರ್ತಿ ಮಾಡಬೇಕು, ಇನ್ನು ತುಂಬಾ ವಿಷಯ ಉಳಿದಿದೆ. ಅದು ಬಿಟ್ರೆ ವೇದಾಂತನ ಹಾಕ್ಬೋದು, ಎಲ್ಲಿ ಬೇಕಾದ್ರೂ ಹಾಕ್ಬೋದು. ನಿಮ್ ಕೈಯಲ್ಲಿರೋ ಮೈಕು ಒಂದ್ ಸಾಧನ ಅಷ್ಟೇ. ಇಲ್ 3 ಅಲ್ 3 ಕೂತಿದಾರಲ್ಲ ಷಡ್ರಿಪುಗಳು, ಎಳಿಬೇಕು ಅಂದ್ರೆ ಎಷ್ಟಾದ್ರೂ ಎಳಿಬೋದು ಅಲ್ವಾ? ಅದ್ರಲ್ಲಿ ತಪ್ಪೇನಿಲ್ಲ, ಬದಲಿಗೆ ಒಳ್ಳೇದೇ ಅದು. ನಿಮಗೆ ಕಥೆಯ ಪ್ರತಿ ಭಾಗದಲ್ಲೂ ವೇದಾಂತ ಕಾಣಿಸ್ತಾ ಇದೆ ಅಂತಂದ್ರೆ ಶುಭ ಸೂಚಕ, ಅದು ತಪ್ಪೇನಿಲ್ಲ ಅದ್ರಲ್ಲಿ. ಇದರಿಂದ ಈ ಅರ್ಥವನ್ನ ಪಡೆಯಬಹುದು. ಹೌದು, ಪಡೀರಿ. ಅಂದ್ರೆ ಪ್ರಕೃತಿ ನಾನು ಬಯಸ್ತೇನೆ ಎಲ್ಲಾ ವಿಷಯದಲ್ಲೂ ಪಡೀರಿ. ಸರಿ. ಕನ್ನಡಕ ಕಂಡ್ರೆ, ಚಮಚ ಕಂಡ್ರೆ, ಎಲ್ಲದರಲ್ಲೂ ಅದು ಸಾಂಕೇತಿಕ ಅಂತ ಹೇಳಿ. ಎಲ್ಲವೂ ಸಾಂಕೇತಿಕವಾದರೆ ಬಹಳ ಒಳ್ಳೆಯದು. ಎಲ್ಲವೂ ಸೂಚಿಸ್ಲಿ ಅಹಂ, ಆತ್ಮ, ಅಹಂಕಾರ, ಸತ್ಯ, ಪ್ರೇಮ, ನಿಷ್ಠೆ. ಹೌದು, ಬಹಳ ಉತ್ತಮ. ಏನ್ ತೊಂದರೆ ಇದೆ? ಧನ್ಯವಾದ. ನಮಸ್ತೆ ಸರ್. ಅಲಹಾಬಾದ್ ಪ್ರಯಾಗ್ರಾಜ್ನಲ್ಲಿ ಮಹಾಮೇಳ ನಡೀತಾ ಇದೆ. ಅದರಲ್ಲಿ 50 ಕೋಟಿ ಜನ ಪಾರ್ಟಿಸಿಪೇಟ್ ಮಾಡಲಿದ್ದಾರೆ. ಮತ್ತೆ ಯಾವ ನದಿ ದಡದಲ್ಲಿ ನಡೀತಿದೆಯೋ ಅದು ಗಂಗಾ ನದಿ. ಒಂದು NGT ವರದಿ ಬಂದಿತ್ತು 85%.
85% ನದಿಯಲ್ಲಿ ಸ್ನಾನ ಮಾಡುವ ಜೀವಿಗಳು 1070ರಿಂದ 2015ರವರೆಗೆ ಸತ್ತು ಹೋಗಿದ್ದಾರೆ ಎಂದು. ಹಾಗಾದ್ರೆ ಈ ದೇಶವು ಕಲಿಸುವುದಿಲ್ಲವೇ? ನನ್ಗನ್ಸುತ್ತೆ ಆಧ್ಯಾತ್ಮಿಕ ದೇಶವಾಗಿದ್ರು ನದಿಗೆ ಸರಿಯಾದ ಗೌರವ ಕೊಡ್ಬೇಕು ಅಂತ. ಯಾರ್ ಮಾಡ್ತಾರೆ? ನೀವೇ ಮಾಡಿ. ಎಲ್ಲವೂ ಸಾಧ್ಯವಿದೆ. ನೀವೇ ಮಾಡಿ. ನಾನೂ ಕೂಡ ಮಾಡಬಹುದು, ಆದ್ರೆ ನನ್ನ ಸಮಯ ಪೂರ್ತಿ ಈಗಿರುವ ವ್ಯವಸ್ಥೆ ಹೇಗಿದೆಯೋ ಹಾಗೇ ನಡೆಯಲಿ ಅಂತ ಅನ್ನೋದ್ರಲ್ಲೇ, ಹೀಗೆ ನಡೀತಿರ್ಲಿ ಅನ್ನೋದ್ರಲ್ಲೇ. ಸರ್, ಕುಂಭಕ್ಕೆ ಹೋಗಿ ಕೂರೋದಕ್ಕೆ ನೀವು ನನ್ನನ್ನು ಕರ್ಕೊಂಡು ಹೋಗಿ ಕಾರ್ಯಕ್ರಮ ಮಾಡ್ತಾರೆ ಕುಂಭದಲ್ಲಿ, ಇದೆಲ್ಲ ಅದಕ್ಕೆ ಟಿವಿ ಚಾನಲ್ನಿಂದ ಆಹ್ವಾನ ಕೂಡ ಬಂದಿದೆ. ನಾನು ಹೋಗೋಕ್ ಸಾಧ್ಯ ಇಲ್ಲ. ಈಗ NGTV ವರದಿ ಬಂದಿದೆ, ಅದರಲ್ಲಿ ಗಂಗಾ ನೀರು ಸ್ನಾನಕ್ಕೆ ಯೋಗ್ಯವಿಲ್ಲ ಎಂದು. ನನಗೆ ಯಾಕೆ ಹೇಳ್ತಿದ್ದೀರಾ? ಇದು ಎಲ್ರಿಗೂ ಗೊತ್ತಿದೆ. ಇದನ್ನ ಹೇಳೋದ್ರಿಂದ ಏನಾಗುತ್ತೆ? ಹಾಗಾದ್ರೆ ಸರ್, ಇಷ್ಟೊಂದ್ ಜನ ಯಾಕೆ ಹೋಗ್ತಾ ನಾನ್ ಇದ್ದಾರೆ? ಕಳ್ಸಿಲ್ಲ. ನನ್ನನ್ನೇನು ಕೇಳ್ತಿದ್ದೀರಾ? ಜನ ಹೋಗಿ ನದಿನ ಗಲೀಜ್ ಮಾಡ್ತಿದ್ದಾರೆ ಅಂತ ನನ್ನನ್ನ ಯಾಕೆ ಕೇಳ್ತಿದ್ದೀರಾ? ನಾನೇನ್ ಹೇಳಿ ಯಾಕೆ ಮಾಡ್ತಿದಾರಂತ? ನೀವು ನನ್ನನ್ನ ಇದ್ ಕೇಳಿ ನೀವ್ ಯಾಕೆ ಅದನ್ನ ತಡಿತಿಲ್ಲ ಅಂತ. ಹೌದು, ನಾನು ತಡಿಬಹುದು. ಹೇಗ್ ತಡೆಯೋದು? ಹೇಳಿ, ಹೇಗ್ ತಡೆಯೋದು? ಎಷ್ಟು ಭಯದಿಂದ ನೀವು ಜೀವಿಸ್ತಿದ್ದೀರಾ? ನಿಮಗೆ ಯಾವತ್ತಾದ್ರೂ ನಿಮ್ಮ ಮೇಲೆ ಒಂದು ದಿನ ನಿಮ್ಮ ಮೇಲೆ ಈ ಆರೋಪನ ನೋಡ್ಬೇಕಾಗತ್ತೆ. ಅವಕಾಶ ಇತ್ತು, ನಿಮ್ಮ ಕೈಯಾರೆ ಅವಕಾಶನ ಕೊಂದಿರಿ ಅಂತ. ಒಂದು ಅವಕಾಶ ಕಳೆದುಕೊಳ್ಳೋದು, ಮತ್ತೆ ಇನ್ನೊಂದು ಅವಕಾಶದ ಗಂಟಲು ಹಿಸ್ಕೋದು. ಸರ್, ಜನಸಂಖ್ಯೆ ಮತ್ತು ಗ್ರೌತ್ ಬಗ್ಗೆ ಮಾತನಾಡ್ತಿದ್ರು, ಆದ್ರೆ ಒಬ್ಬ ವ್ಯಕ್ತಿ ಇದ್ದಾರೆ ಸರ್, ಪ್ರಮುಖರು. ಅವ್ರು ಹೇಳಿದ್ರು 2.1 ಫರ್ಟಿಲಿಟಿ ರೇಟ್ ಡೌನ್ ಆಗ್ತಾ ಇರೋದು ಹಿಂದೂಗಳಿಗೆ ಅಂದ್ರೆ ಸರಿ ಇಲ್ಲ ಅಂತ. ನನ್ನನ್ನು ಯಾಕೆ ಕೇಳ್ತಿದ್ದೀರಾ ಇದನ್ನೆಲ್ಲ? ನನಗರ್ಥ ಆಗ್ತಿಲ್ಲ. ಯಾರು ಹೇಳಿದ್ರೋ, ಯಾಕೆ ಹೇಳಿದ್ರೋ ನಿಮಗೂ ತಿಳಿದಿದೆ. ಅವ್ರು ಯಾಕೆ ಹೇಳಿದ್ರು ಅಂತನೂ ತಿಳಿದಿದೆ. ಇದಕ್ಕೆ ನಾನೇನು ಹೇಳಲಿ ಅಲ್ವಾ? ಹೌದು, ನಾನು ಅದನ್ನೆಲ್ಲ ತಡಿಬಹುದೇನೋ, ತಿಳಿಸಬಹುದೇನೋ, ನನಗೆ ಸಮಯ ಸಿಕ್ಕಿದ್ರೆ ಮತ್ತೆ ಸಂಪನ್ಮೂಲ ಸಿಕ್ಕಿದ್ರೆ. ನೀವು ಬಂದು ನನ್ನ ವಿಷಯಗಳ ಮೇಲೆ ನನ್ನ ಮುಂದೆ ಔಟ್ರೇಜ್ ಮಾಡಿದ್ರೆ ಅದರಿಂದ ಏನ್ ಚೇಂಜ್ ಆಗುತ್ತೆ? ಇಬ್ರು ಒಬ್ರಿಗೊಬ್ರು ಹೇಳ್ತಿದ್ದಾರೆ ತುಂಬಾ ತಪ್ಪು ನಡೀತಿದೆ, ತುಂಬಾ ತಪ್ಪು ನಡೀತಿದೆ. ಇದರಿಂದ ಏನಾಗುತ್ತೆ? ಯಾವ ವಿಷಯ ನೀವು ನನಗೆ ಹೇಳ್ತಿದ್ದೀರಾ ಅದನ್ನ ನನಗೇನಕ್ಕೆ ಹೇಳ್ತಿದ್ದೀರಾ? ಆ ವಿಷಯನ ನಾನೇ ನಿಮ್ಗೆ ಹೇಳಿದ್ದೀನಿ. ನದಿ ಮಲಿನ ಆಗುತ್ತೆ ಅಂತ ನಾನೇ ಹೇಳಿದ್ದು. ಧರ್ಮದ ಹೆಸರಿನಲ್ಲಿ ಮೂರ್ಖತನ ನಡೀತಿದೆ ಅಂತ ನಾನೇ ಹೇಳಿದ್ದು. ನನಗೆ ಹೇಳ್ತಿದ್ದೀರಾ? ನನಗೀಗ ಇದು ಹೇಳಿ, ನೀವು ನನ್ನ ಜೊತೆಯಾಗಿ ಪಕ್ಕದಲ್ಲಿ ನಿಲ್ತೀರಾ? ಇದು ಹೇಳಿ, ಅದ್ರ ಬದಲು ಜಗತ್ತು ಎಷ್ಟು ಕೆಡ್ದಾಗಿದೆ ಅಂತ. ನಿಮಗೆ ಜಗತ್ತು ಕೆಡ್ದಾಗಿದೆ ಅಂತ ಅನ್ಸೋದಿಲ್ಲ. ಈ ವಿಷಯನೂ ಕೂಡ ನಾನೇ ನಿಮ್ಗೆ ಹೇಳಿದ್ದು. ನನ್ನ ಮಾತನ್ನೇ ವಾಪಸ್ ನನಗೆ ಕೇಳಿಸೋದ್ರಿಂದ ಏನಾಗುತ್ತೆ? ನಾನ್ ನಿಮ್ಗೆ ಸಂಬೋಧಿಸ್ತಿದ್ದೀನಿ. ನಾನು ಯುನೈಟೆಡ್ ನೇಷನ್ಸ್ನಿಂದ ಯಾಕೆ ಸಂಬೋಧಿಸ್ತಿಲ್ಲ? ಯಾಕೆ ಮಾಡ್ತಿಲ್ಲ? ನಾನು ಕೇಳ್ತಿದ್ದೀನಿ. ಮತ್ತೆ ಒಬ್ರಿಗಿಂತ ಒಬ್ರು ಮೂರ್ಖರು ಅಲ್ಲಿ ಹೋಗಿ ನಿಂತ್ಕೊಳ್ತಿದ್ದಾರೆ ಪಾರ್ಲಿಮೆಂಟ್ಗೆ, ಬ್ರಿಟಿಷ್ ಪಾರ್ಲಿಮೆಂಟ್ಗೆ, ಅಮೆರಿಕನ್ ಸಂಸತ್ತಿಗೆ. ನಾನು ಯಾಕೆ ಮಾಡ್ತಿಲ್ಲ? ಯಾಕೆಂದ್ರೆ ಅವರು ವ್ಯಕ್ತಿನ ನೋಡಲ್ಲ, ವ್ಯಕ್ತಿಯ ಜೊತೆ ಇರೋರ್ನ ನೋಡ್ತಾರೆ. ಅವ್ರು ನೋಡ್ತಾರೆ ಅವನ ಜೊತೆ ಯಾವ ರೀತಿ ಜನ ಇದ್ದಾರೆ, ಮತ್ತೆ ಅವ್ರಿಗೆ ಏನ್ ಶಕ್ತಿ ಇದೆ, ಅವ್ರಲ್ಲಿ ಎಷ್ಟು ದಮ್ಮಿದೆ, ಮತ್ತೆ ಎಷ್ಟು ನಿಷ್ಠೆ ಇದೆ, ಮತ್ತೆ ಎಷ್ಟು ದಿಟ್ಟತನದಿಂದ ಬಂದು ಹೇಳ್ತಾ ಇದ್ದಾರೆ, ಹೌದು ನಾವು ಜೊತೆಗಿದ್ದೇವೆ. ಈ ಮಾತು ನಾನು ನಿಮಗೆ ಹೇಳ್ತಿದ್ರೆ ಆಗ ಈ ಭೂಮಿಗೆ ಹೆಚ್ಚು ಲಾಭ ಆಗುತ್ತಾ, ಅಥವಾ ಈ ಮಾತು ನಾನು ಯುನೈಟೆಡ್ ನೇಷನ್ ನಿಂತು ಹೇಳಿದ್ರೆ ಹೆಚ್ಚು ಲಾಭ ಆಗುತ್ತಾ? ಆದ್ರೆ ಹೇಗೆ ಹೇಳೋದು ಹೇಳಿ?